ನಮಸ್ಕಾರ ವೀಕ್ಷಕರೇ. ಪಾನಿಪುರಿ ಎಲ್ಲರೂ ಕೇಳಿರ್ತೀರಾ, ನೋಡಿರ್ತೀರಾ, ಪಾನಿಪುರಿ ತಿಂದಿರ್ತೀರಾ. ಸದ್ಯಕ್ಕೆ ಪಾನಿಪುರಿ ಯಾವ ತರ ಬಿಸ್ನೆಸ್ ಆಗೋಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಒಬ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಏನಂದ್ರೆ ಕೆಮಿಕಲ್ ಮಿಕ್ಸ್ಡ್ ಪಾನಿಪುರಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಪಾನಿಪುರಿ ಬಿಡಿ, ಕೆಲವೊಬ್ರು ಮಾಡ್ತಾರೆ ನ್ಯಾಚುರಲ್ ಆಗಿ, ತುಂಬಾನೇ ಒಳ್ಳೇದು. ಆದ್ರೆ ಪಾನಿಪುರಿ ಬಿಟ್ಟು ಗೋಲ್ಗಪ್ಪ ಇನ್ನ ಬೇರೆ ಬೇರೆದೆಲ್ಲ ಮಾಡ್ತಾ ಇದ್ದಾರೆ, ಏನೇನೋ ಹೆಸರುಗಳು ಇಟ್ಕೊಂಡು ಮಾಡ್ತಾ ಇದ್ದಾರೆ. ವೆರೈಟೀಸ್ ಆಫ್ ಪಾನಿಪುರೀಸ್ ಎಲ್ಲ ಇದೆ. ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಪಶ್ಚಿಮ ಬಂಗಾಳ ಸರೌಂಡಿಂಗು ಇನ್ನು ಬೇರೆ ಬೇರೆ ಕಡೆಯವರು ಬಂದು ಬೇರೆ ಬೇರೆ ಊರಲ್ಲೆಲ್ಲ ಪಾನಿಪುರಿ ಮಾರೋದಕ್ಕೆ ಶುರು ಮಾಡಿದ್ದಾರೆ. ಈ ಗೋಲ್ಗಪ್ಪ ಮಾರೋದು, ಇನ್ನು ಬೇರೆ ಬೇರೆ ಐಟಮ್ಸ್ಗಳು ಮಾಡ್ತಾ ಇದ್ದಾರಲ್ಲ, ಅವರು ಮಾಡ್ತಾ ಇರುವಂಥ ಕೆಲಸಗಳು ತುಂಬಾನೇ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ತಿಳಿಸೋ ವಿಷಯಗಳನ್ನ ತುಂಬಾ ಜನ ಹೇಳ್ತಿದ್ದಾರೆ. ಬ್ಯಾಂಗ್ಳೂರು, ತಮಿಳ್ನಾಡು, ಆಂಧ್ರ ಪ್ರದೇಶ್ ಈ ಸರೌಂಡಿಂಗ್ ಅಲ್ಲಿ ಎಲ್ಲ ಏನಾಗ್ತಾ ಇದೆ, ಈ ಬಂಗಾಲ್ ಟೀಮ್ ಅಂತಾನೆ ಅನ್ಕೊಳ್ಳಿ, ಇವ್ರೇನ್ ಮಾಡ್ತಾರೆ, ಗೋಲ್ಗಪ್ಪಗಳು ಮಾರ್ತಾ ಇರ್ತಾರೆ. ಕ್ವಾಲಿಟಿ ಫಸ್ಟ್ ಆಫ್ ಆಲ್ ಮೇಂಟೈನ್ ಮಾಡೋದಿಲ್ಲ. ಇನ್ನು ಕೆಮಿಕಲ್ಸ್, ಬಾಯಿ ರುಚಿ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಕೆಲವಷ್ಟು ಕೆಮಿಕಲ್ಸ್ಗಳನ್ನ ಇವ್ರು ಬಳಸ್ತಾ ಇದ್ದಾರೆ. ಬ್ಲ್ಯಾಕ್ ಸಾಲ್ಟ್ ಬಳಸ್ತಾರೆ, ಅದೆಲ್ಲ ಒಳ್ಳೇದೇ ಬಿಡಿ. ಇನ್ನು ಅದನ್ನ ಬಿಟ್ಟು ಕ್ಯಾನ್ಸರ್ ಬರುವಂಥ ಕೆಲವಷ್ಟು ಕೆಮಿಕಲ್ಸ್, ಕಲರ್ ಇಂಗ್ರೀಡಿಯೆಂಟ್ಸ್ ಬರೋದಕ್ಕೆ, ಇನ್ನು ಡ್ರಗ್ಸ್ಗಳನ್ನ ಬಳಸ್ತಾ ಇದ್ದಾರೆ ಅನ್ನೋದು ಕೂಡ ಆರೋಗ್ಯದ ಆಫೀಸರ್ಸ್ಗಳು. ಅಂದರೆ ಈಗ ಮಾಮೂಲಿ FSSAI ಲೈಸೆನ್ಸ್ ತಗೊಂಡು ಯಾವುದೇ ಬಿಸ್ನೆಸ್ ಮಾಡ್ತೀನಿ ಅಂದರೆ, ಫುಡ್ ಬಿಸ್ನೆಸ್ ಮಾಡ್ತೀನಿ ಅಂದರೆ ಅಲ್ಲಿರುವಂಥ ಫುಡ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತಗೋಬೇಕು. ನಾವು ಈ ಥರ ಫುಡ್ಡನ್ನ ಮಾರ್ತಾ ಇದ್ದೀವಿ, ಈ ರೀತಿ ಕ್ವಾಲಿಟಿ ಇರುತ್ತೆ, ಅದಕ್ಕೆ ಪ್ರಾಡಕ್ಟ್ಸ್ಗಳನ್ನ ಬಳಸ್ತೀವಿ, ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ಗಳನ್ನ ಬಳಸೋದಿಲ್ಲ, ಈ ಥರ ಒಂದು ಪರ್ಮಿಷನ್ ತಗೋಬೇಕು. ಆದರೆ ಈ ಗೋಲ್ಗಪ್ಪ ಮಾರೋರು, ಇನ್ನು ಬೇರೆ ಬೇರೆ ರೋಡ್ ಸೈಡಲ್ಲಿ ಸಣ್ಣ ಸಣ್ಣ ಹೆಗಲ ಮೇಲೆ ಇಟ್ಕೊಂಡ್ಬಂದು ಮಾಡ್ತಾ ಇದ್ದಾರಲ್ಲ, ಅವ್ರು ಮಾಡ್ತಾ ಇರೋದೇನು ಅಂದರೆ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಅದಕ್ಕೆ ಅಡಿಕ್ಷನ್ ಮಾಡೋದಕ್ಕೆ ಕೆಲವಷ್ಟು ಡ್ರಗ್ಸ್ನ ಕೂಡ ಬಳಸ್ತಾ ಇದ್ದಾರೆ ಇಂಗ್ರೀಡಿಯೆಂಟ್ ಆಗಿ. ಅದ್ರ ಜೊತೆ ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ಸ್, ಅಂದರೆ ಬಾಯಿ ರುಚಿ ಚೆನ್ನಾಗಿರಲಿ, ಈಗ ಬಾಯಿನಲ್ಲಿ ಇಡ್ತಾ ಇದ್ದಾಗೆ ರುಚಿ ಬರಬೇಕು ಜನಕ್ಕೆ, ಆ ರೀತಿ ಕೆಮಿಕಲ್ಸ್ ಕೂಡ ಬಳಸ್ತಾ ಇದ್ದಾರೆ. ಅದರಲ್ಲಿ ಇವ್ರು ತೋರಿಸ್ತಾರೆ ನೋಡಿ, ಟಾಟಾಜೈನ್ ಅಂತ ಒಂದು ಕೆಮಿಕಲ್ಸ್ ಬಳಸ್ತಾ ಇದ್ದಾರೆ, ಇನ್ನು ಬ್ರಿಲಿಯಂಟ್ ಬ್ಲೂ ಕಲರ್ಗಳು ಬಳಸ್ತಾ ಇದ್ದಾರೆ, ಇನ್ನು ಬೇರೆ ಬೇರೆ ಕೆಮಿಕಲ್ಸ್ ಇವ್ರು ಬಳಸ್ತಾ ಇರೋದು ಏನಾಗುತ್ತೆ, ಕ್ಯಾನ್ಸರ್ ಅನ್ನೋದಕ್ಕೆ ಕಾರಣ ಆಗುತ್ತೆ, ಇನ್ನು ಸ್ಟಮಕ್ ಕಲ್ಸರ್ ಅನ್ನೋದಕ್ಕೆ ಕಾರಣ ಆಗುತ್ತೆ, ಹಾರ್ಟ್ ಡಿಸೀಸ್ಗಳು ಕಾರಣ ಆಗುತ್ತೆ. ಈ ಡ್ರಗ್ಸಿಂದ ಮನುಷ್ಯ ಅಡಿಕ್ಷನ್ಗೆ ಬಂದ್ಬಿಡ್ತಾನೆ. ತಿಂತಾ ಇದ್ರೆ ಮತ್ತೆ ತಿನ್ಬೇಕು ಅನ್ನೋ ಅಡಿಕ್ಷನ್ ಅನ್ನೋದು ಕಾಡುತ್ತೆ. ಆ ರೀತಿ ಅಡಿಕ್ಷನ್ ಬರಲಿ ಅಂತಾನೆ ಗೋಲ್ಗಪ್ಪ ಮಾರೋರು, ಇನ್ನು ಬೇರೆ ಬೇರೆ ಮಾಡ್ತಾ ಇದ್ದಾರಲ್ಲ ಕೆಲವೊಂದು ಟೀಮ್ಗಳವರು, ಅವರು ಮಾಡ್ತಾ ಇರುವಂಥ ಕೆಲಸ. ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಕೆಲವೊಬ್ರು ನಿಯತ್ತಾಗಿ ಒಳ್ಳೆ ಕ್ವಾಲಿಟಿ ಫುಡ್ಡು ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಅದೇ ರೀತಿ ಮಾಡ್ತಾ ಇದ್ರು. ಆಗಿನ ಕಾಲದಿಂದನೂ ಪಾನಿಪುರಿ ಮಾಡ್ತಾ ಇದ್ದಾರೆ ಬಿಡಿ, ರೋಡ್ ಸೈಡಲ್ಲಿ ಸುಮಾರು 45 ವರ್ಷದಿಂದನೂ ಮಾಡ್ತಾ ಇದ್ದಾರೆ. ಆದರೆ ಈಗ ಮಾಡ್ತಾ ಇರೋಂಥ ಈ ಟೀಮ್ಗಳು ನಿಯೋಜಿಸಿದರೆ ಅನ್ಕೊಂಬಿಡಿ, ಒಂದೊಂದ್ಸಲ ಅದೇ ರೀತಿ ಹೇಳ್ಬೇಕಾಗತ್ತೆ. ಈ ಹುಡುಗರು ಒಂದೊಂದು 10 ಜನ ಒಂದೊಂದು ರೂಮ್ ಮಾಡ್ಕೊಂಡಿರ್ತಾರೆ, 5 ಜನ ಒಂದೊಂದು ರೂಮ್ ಮಾಡ್ಕೊಂಡಿರ್ತಾರೆ. ಅವ್ರೇನ್ ಮಾಡ್ತಾರೆ, ಸಣ್ಣ ಪುಟ್ಟ ಏರಿಯಾಗಳಲ್ಲಿ ಈ ರೀತಿ ಗೋಲ್ಗಪ್ಪ ಮಾರೋದು, ಇಲ್ಲ ಬೇರೆ ಬೇರೆ ಐಟಮ್ಗಳನ್ನ ಮಾರೋದಕ್ಕೆ ಸಣ್ಣ ಸಣ್ಣ ಹೆಗಲ ಮೇಲೆ ಇಟ್ಕೊಂಡು, ಬುಟ್ಟಿ ಮೇಲೆ ಇಟ್ಕೊಂಡು ಮಾರ್ತಾ ಇರ್ತಾರೆ. ಸ್ಕೂಲ್ಗಳ ಹತ್ರ, ರೋಡ್ ಸೈಡಲ್ಲಿ, ಬಸ್ ಸ್ಟಾಪ್ಗಳಲ್ಲಿ. ಅದಕ್ಕೆ ಎಷ್ಟೋ ಡ್ರಗ್ಸ್ಗಳನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಜನರು ಅದ್ರ ಬಗ್ಗೆನೇ ಅಡಿಕ್ಷನ್ ಬಂದ್ಬಿಡ್ಬೇಕು, ಆ ರೀತಿ ಡೈಲಿ ತಿನ್ನಲೇಬೇಕು ಅನ್ಸುತ್ತೆ, ಆ ರೀತಿ ಅಡಿಕ್ಷನ್. ಫ್ಯೂಚರಲ್ಲಿ ಒಂದು ದಿನ ಇದರಿಂದ ಹೆಲ್ತ್ ಅನ್ನೋದು ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ. ಅದನ್ನು ತಿಂದಾಗ ಚೆನ್ನಾಗೇ ಇರುತ್ತೆ, ತಿಂದಾದ್ಮೇಲೆ ತಲೆನೋವು, ಸ್ಟಮಕ್ ಅಪ್ಸೆಟ್ ಆಗೋದು, ಬೇರೆ ಬೇರೆದೆಲ್ಲ ಕಾಡುತ್ತೆ, ಮತ್ತೆ ಅದನ್ನು ತಿನ್ನಬೇಕು ಅನ್ಸುತ್ತೆ, ಆದರೆ ಬಿಡೋದಕ್ಕೆ ಮನಸ್ಸು ಬರೋದಿಲ್ಲ. ಆ ಥರ ಡ್ರಗ್ಸ್ಗಳು ಇದರಲ್ಲಿದೆ. ಅದ್ರ ಜೊತೆಗೆ ಕೆಮಿಕಲ್ಸು ಇದೆ. ಅದಕ್ಕೋಸ್ಕರನೇ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್ ಈ ಸರೌಂಡಿಂಗಲ್ಲೆಲ್ಲ ಫುಡ್ ಆಫೀಸರ್ಗಳು ರೈಡ್ ಮಾಡ್ತಾ ಇದ್ದಾರೆ. ಈ ಥರ ರೈಡ್ ಮಾಡಿ ಯಾರ್ಯಾರು ಈ ಕೆಮಿಕಲ್ಸ್ನೆಲ್ಲ ಬಳಸ್ತಾ ಇದ್ದಾರೆ ಅಂಥವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರೇನು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲೇನು 2,000 ರೂಪಾಯಿ 3,000 ರೂಪಾಯಿ ಐಟಮ್ ಇರುತ್ತೆ. ಬಟ್ ಇವರು ಒಂದು ದಿನಕ್ಕೆ ಮಾಡುವಂಥ ಬಿಸ್ನೆಸ್ಸೇ ಸುಮಾರು 4,000 to 5,000 ರೂಪಾಯಿ ಬಿಸ್ನೆಸ್ ಮಾಡ್ತಾರೆ. ಈ ಗೋಲ್ಗಪ್ಪ ಮಾರೋರು ಬೇರೆ ಸ್ಟೇಟಿಂದ ಬಂದು, ಅಂದರೆ ಈ ಟೀಮ್ ಅಂತ ಹೇಳಿದ್ನಲ್ಲ, ಬಂಗಾಲ್ ಟೀಮ್ಸ್ ಅಂತಾನೆ ಇಟ್ಕೊಳ್ಳಿ, ಅವ್ರು ಬಾಂಗ್ಲಾದೇಶದಿಂದ ಬಂದಿರ್ಬೋದು, ಇನ್ನೊಂದು ಕಡೆಯಿಂದ ಬಂದಿರ್ಬೋದು, ಅಂತ ಟೀಮ್ಗಳವರು ಇಲ್ಲಿ ಗೋಲ್ಗಪ್ಪ ಸೆಂಟರ್ಗಳು, ಪಾನಿಪುರಿ ಸೆಂಟರ್ಗಳು ಮಾಡ್ಕೊಳ್ತಾ ಇದ್ದಾರೆ. ನಮ್ಮವರು ಆ ಕೆಮಿಕಲ್ಸ್ನ ಕೆಲವೊಂದು ಸಲ ಗೊತ್ತಿಲ್ಲದೆ ಬಳಸಿರ್ಬೋದು, ಆದರೆ ಗೊತ್ತಿದ್ದು ಮಾಡಿದ್ರೆ ಅದು ತಪ್ಪೇ ಅಲ್ವಾ. ಅಂಥದ್ದನ್ನ ಫುಡ್ ಆಫೀಸರ್ಸ್ಗಳು ಈಗ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಅಂಗಡಿಗಳನ್ನ ಮುಚ್ಚಿಸಿದ್ದಾರೆ. ಆದರೆ ಅಂಗಡಿಗಳನ್ನ ಮುಚ್ಚಿಸಿದ್ರೆ ಮತ್ತೆ ಒಳ್ಳೆ ಕ್ವಾಲಿಟಿ ಫುಡ್ ಮೇಂಟೈನ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆದರೆ ಈ ಟೀಮ್ಗಳಿದಾವಲ್ಲ, ಬಾಂಗ್ಲಾದೇಶ್, ಬಂಗಾಲ್ ಟೀಮ್ ಅಂತಾನೆ ಕನ್ಕೊಳ್ಳಿ, ಅಂತ ಟೀಮ್ಗಳವ್ರು ಏನ್ ಮಾಡ್ತಾರೆ, 2,000 ರೂಪಾಯಿ 3,000 ರೂಪಾಯಿ ಐಟಮ್ ಹೆಗಲ ಮೇಲೆ ಹೊತ್ಕೊಂಡ್ ಬಂದಿರ್ತಾರೆ, ಆ ಸ್ಕೂಲ್ ಮುಂದೆ ಇಟ್ಕೊಂಡ್ ಮಾರ್ತಾ ಇರ್ತಾರೆ. ಫುಡ್ ಆಫೀಸರ್ಸ್ಗಳು ಬಂದು ಅದನ್ನೆಲ್ಲ ಸೀಸ್ ಮಾಡಿ ಬಿಸಾಕ್ ಹೋದ್ರು ಇನ್ನೊಂದು 2,000 ರೂಪಾಯಿ ಒಂದಿನ ಲಾಸ್ ಆಯ್ತು ಅಂತ ಯೋಚನೆ ಮಾಡಿದೆ, ಇನ್ನೊಂದ್ ಕಡೆ ಹೋಗ್ತಾರೆ, ಇನ್ನೊಂದು ಲೊಕೇಶನ್ ಅಲ್ಲಿ ಅದೇ ಐಟಮ್ಗಳನ್ನ ಇಟ್ಕೊಂಡು ಮಾರ್ತಾರೆ. ಜನಕ್ಕೆ ಅಟ್ರಾಕ್ಷನ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾರೆ. ಫಸ್ಟ್ ಕಡಿಮೆ ರೇಟ್ಗೆ ಕೊಡ್ತಾರೆ. ಜನ ಯಾವ ರೀತಿ ಫೀಲ್ ಮಾಡ್ತಾರೆ ಅಂದ್ರೆ, ದಿನ
ಅದು ಬೇಕೇ ಬೇಕು ಅನ್ನೋ ರೀತಿ ಫೀಲ್ ಮಾಡೋ ಹಾಗೆ ಡ್ರಗ್ಸ್ ಅನ್ನೋದನ್ನ ಇನ್ಕ್ಲೂಡ್ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಕೆಮಿಕಲ್ಸ್ ಕೂಡ ಇನ್ಕ್ಲೂಡ್ ಆಗ್ತಾ ಇದೆ. ಫುಡ್ ಆಫೀಸರ್ಸ್ಗಳಿಗೆ ಇಂಥದನ್ನ ಇನ್ಫಾರ್ಮೇಶನ್ ಕೂಡ ಕೊಡಿ ಅಂತಾನೆ ಅವರು ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ಕಡೆ ಫುಡ್ ಆಫೀಸರ್ಸ್ ಹೋಗೋದಕ್ಕಾಗೋದಿಲ್ಲ, ಹೆಲ್ತ್ ಆಫೀಸರ್ಸ್ ಹೋಗೋದಕ್ಕಾಗೋದಿಲ್ಲ. ಹಾಸ್ಪಿಟಲ್ಗಳಿಗೆ ಜನ ಬಂದಾಗ ಮಾತ್ರ ಗೊತ್ತಾಗುತ್ತೆ ಏನು ತಿಂದು ಕಾಯಿಲೆಗಳು ಬಂದಿದೆ, ಇದರಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಹೆಲ್ತ್ ಆಫೀಸರ್ಸ್ಗೆ. ತಾಲೂಕ್ ಲೆವೆಲಲ್ಲಿ ಅಲ್ಲಿ ಇಲ್ಲಿ ಹೆಲ್ತ್ ಆಫೀಸರ್ಗಳು ಇರ್ತಾರೆ, ಬಟ್ ಒಬ್ರು ಇಬ್ರು ಇರ್ತಾರೆ. ಅವ್ರು ಹೋಗಿ ಎಲ್ಲ ಹಳ್ಳಿಗಳನ್ನ, ಎಲ್ಲ ಪಟ್ಟಣ, ಈ ಸಿಟಿಗಳನ್ನ ವಿಸಿಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಇವರು ಆ ಜಾಗಗಳಲ್ಲಿ ಈ ಪಾನಿಪುರಿ ಮಾರೋದಾಗಿರ್ಬೋದು, ಫಲೂಡಾ ಮಾರೋದಾಗಿರ್ಬೋದು, ಇನ್ನು ಬೇರೆ ಬೇರೆ ಐಟಮ್ಗಳನ್ನ ಬೇರೆ ಬೇರೆ ಸ್ಟೇಟಿಂದ ಬಂದಿರೋರು ಇಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ಇಂಪ್ಯಾಕ್ಟ್ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಮಕ್ಳಿಗೆ ಅದನ್ನು ಕೊಡ್ಸೋದಕ್ಕೆ ಮುಂಚೆ ಅವನ ಹತ್ರ ಫುಡ್ ಲೈಸೆನ್ಸ್ ಇದೆಯಾ, ಅವ್ರು ಮಾಡೋ ತಪ್ಪು ಅಂತ ಹೇಳ್ತಲ್ಲ, ಮಾಡಲಿ ಬಿಸ್ನೆಸ್ಸು, ಅವರು ಬದುಕೋದ್ರಲ್ಲಿ ತಪ್ಪಿಲ್ಲ. ಆದರೆ ಫುಡ್ ಲೈಸೆನ್ಸ್ ಬಿಸ್ನೆಸ್ ಇದೆಯಾ, ಅವ್ರು ಏನೇನು ಕೆಮಿಕಲ್ಸ್ ಅದರಲ್ಲಿ ಬಳಸ್ತಾ ಇದ್ದಾರೆ, ಅದೆಲ್ಲ ಅಪ್ರೂವ್ಡ್ ಇದೆಯಾ, ಆ ಪ್ರಾಡಕ್ಟ್ಸ್ಗಳು ಮಕ್ಕಳು ತಿನ್ಬೋದಾ, ಎಲ್ಲನೂ ಕನ್ಫರ್ಮ್ ಮಾಡಿಕೊಂಡು ತಿನ್ನಿಸಿ. ಇಲ್ಲ ಅಂದರೆ ಮಕ್ಕಳ ಆರೋಗ್ಯನೂ ಹಾಳಾಗುತ್ತೆ, ನಿಮ್ಮ ಆರೋಗ್ಯನೂ ಹಾಳಾಗುತ್ತೆ, ಫ್ಯೂಚರಲ್ಲಿ ಬೇರೆ ಬೇರೆ ದೊಡ್ಡ ಕಾಯಿಲೆಗಳಿಗೆ ಬರೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರನೇ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಆಂಧ್ರದಲ್ಲಿ ಈ ರೈಡ್, ಪಾನಿಪುರಿ ಮೇಲೆ ರೈಡ್ ಅನ್ನೋದು ನಡೀತಾ ಇದೆ. ಪ್ಲಸ್ ಎಷ್ಟೋ ಕಡೆ ಸ್ಟಾಪ್ ಮಾಡಿ ಈ ಪಾನಿಪುರಿನ ಅಂತ ಕೂಡ ಆಕ್ಷನ್ಗಳನ್ನ ತಗೊಳ್ತಾ ಇದ್ದಾರೆ. ಅಂಥದ್ದು ಇನ್ನು ಮುಂದೆನೂ ನಡೀತಾ ಇರುತ್ತೆ. ಒಳ್ಳೇದಾಗಲಿ ಅನ್ನೋ ಕೆಲಸಕ್ಕೆ ನಾವು ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ. ನಮ್ಮ ಸುತ್ತಮುತ್ತ ಈ ಥರ ಯಾರ್ಯಾರೋ ಬೇರೆ ಕಡೆಯಿಂದ ಬಂದು ಮಾರ್ತಾ ಇರ್ತಾರಲ್ಲ ಪಾನಿಪುರಿಗಳನ್ನ, ಅಂಥವ್ರು ಗೊತ್ತಾದರೆ, ಅದರಿಂದ ಜನಕ್ಕೆ ಆರೋಗ್ಯ ಹಾಳಾಗ್ತಾ ಇದೆ ಅಂತ ಗೊತ್ತಾದರೆ, ನಿಮ್ಮ ನಿಯರ್ ಬೈ ಇರೋವಂಥ ಫುಡ್ ಆಫೀಸರ್ ಇಲ್ಲ ಹೆಲ್ತ್ ಆಫೀಸರ್ಗೆ ಹೋಗಿ ಇನ್ಫಾರ್ಮೇಷನ್ ಕೊಡಿ. ಈ ಥರ ಕ್ವಾಲಿಟಿ ಇಲ್ಲದೆ ಇರೋದು ಪ್ಲಸ್ ಕೆಮಿಕಲ್ ಮಿಕ್ಸ್ಡ್ ಪ್ರಾಡಕ್ಟ್ಗಳನ್ನ ಮಾರ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರು ಬಂದು ಟೆಸ್ಟ್ ಮಾಡ್ತಾರೆ. ಅದು ಒಳ್ಳೇದಾಗಿದ್ರೆ ಓಕೆ, ಕಂಟಿನ್ಯೂ ಮಾಡಲಿ. ಅದೇನಾದರೂ ಕೆಟ್ಟದಾಗಿದ್ರೆ ಅಂಥವ್ರ ಮೇಲೆ ಆ್ಯಕ್ಷನ್ಗಳು ತಗೊಳ್ತಾರೆ. ಇದರಿಂದನಾದರೂ ಆರೋಗ್ಯ ಅನ್ನೋದು ಚೆನ್ನಾಗಿರಲಿ. ಇಲ್ಲ ಅಂದರೆ ಕಾಯಿಲೆಗಳಿಂದ ಇನ್ನೂ ಮನುಷ್ಯರು ಜಾಸ್ತಿ ಒದ್ದಾಡಬೇಕಾಗುತ್ತೆ. ಆ ರೀತಿ ಇವ್ರು ಕೆಮಿಕಲ್ಸ್ಗಳನ್ನ, ಡ್ರಗ್ಗಳನ್ನ ಬಳಸ್ತಾ ಇದ್ದಾರೆ. ಇದೇ ರೀತಿ ಎಷ್ಟೋ ಜನ ತೋರಿಸ್ತಾ ಇದ್ದಾರೆ. ಆಲ್ರೆಡಿ ವಿಜಯ ಟೈಮ್ಸಲ್ಲೂ ನಿಮಗೆ ಮೇಡಮ್ ಅವರು ಎಷ್ಟೋ ಸಲ ತೋರಿಸಿರ್ತಾರೆ, ಎಷ್ಟೋ ಕೆಮಿಕಲ್ ಮಿಕ್ಸ್ ಮಾಡಿ 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 ಜನಕ್ಕೆ ತಿನ್ನಿಸ್ತಾ ಇದ್ದಾರೆ, ಆರೋಗ್ಯ ಹಾಳಾಗ್ತಾ ಇದೆ ಅಂತ. ಆ ರೀತಿ ಎಷ್ಟೋ ಕೆಮಿಕಲ್ಸ್ಗಳ ಬಳಸಿ ಜನರು ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ ಈ ಟೀಮ್ಗಳವರು. ಅವ್ರು ದುಡ್ಡು ಮಾಡ್ಕೊಳ್ಳಿ, ಆದರೆ ಬೇರೆಯವರ ಜೀವನ ಹಾಳು ಮಾಡಿ ದುಡ್ಡು ಮಾಡ್ಕೊಳ್ಳೋ ಸರಿನಾ? ನೀವು ಆದಷ್ಟು ನಿಮ್ಮ ಸುತ್ತಮುತ್ತ ಯಾರಾದರೂ ಈ ಥರ ಪ್ರಾಡಕ್ಟ್ಸ್ಗಳನ್ನ ಮಾಡ್ತಾ ಇದ್ರೆ ಫುಡ್ ಆಫೀಸರ್ಸ್ಗೆ ಒಂದು ರೌಂಡು, ಇಲ್ಲ ನೀವೇ ಮೆಟೀರಿಯಲ್ ತೊಗೊಂಡೋಗಿ ಟೆಸ್ಟಿಂಗು ಕೊಡ್ಬೋದು. ಅದರಲ್ಲಿ ಏನಿದೆ ಕೆಮಿಕಲ್ ಕಾಂಪೋನೆಂಟು ಅಂತ ಕೂಡ ಟೆಸ್ಟ್ ಮಾಡಿ ಹೇಳ್ತಾರೆ, ಅದು ಒಳ್ಳೆಯದಾ ಇಲ್ಲ ಕೆಟ್ಟದಾ ಅಂತ. ಒಂದು ಪಾರ್ಸೆಲ್ ತೊಗೊಂಡೋಗಿ ಕೊಡಿ, ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಏನು ಪ್ರಾಡಕ್ಟ್ ಇದೆ, ಏನು ಕೆಮಿಕಲ್ಸ್ ಇದೆ, ಅದು ಒಳ್ಳೆಯದಾ ಕೆಟ್ಟದಾ ಅಂತ. ಆದಷ್ಟು ಇಂಥದನ್ನು ಮಾಡ್ಕೊಂಡೋದ್ರೆ ನಮ್ಮ ಸುತ್ತಮುತ್ತನೂ ವ್ಯವಸ್ಥೆನೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದೇ ರೀತಿ ವಿಷಯಗಳ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.